Dear students, I am Shobhar, Assistant Professor in English. Topic for this session is Because I Could Not Stop for Death, written by Emily Dickinson. In the last session, we have come to know about the poet Emily Dickinson and the poem has been recited. The learning objectives of the session and session outcomes are explained in the last session. Content for this session is the character sketch of death in the poem and the journey of spirituality, analysis of the poem, activity and assignments are given and MCQs are asked and reference. Character sketch of death. In the poem, death is personified. Personification means the attribution of a personal nature or human characteristics to something non-human or the representation of an abstract quality in human form. The inanimate object ಗೆ ಮಾನವೇತರ ವಸ್ತುಗಳಿಗೆ ಜೀವವಿಲ್ಲದೆ ಇರುವಂತಹ ವಸ್ತುಗಳಿಗೆ ಅಥವಾ ಅಬ್ಸ್ಟ್ರಾಕ್ಟ್ ಐಡಿಯಾಸ್ಗೆ ಮಾನವೀಯ ಗುಣಗಳನ್ನು ಅಟ್ರಿಬ್ಯೂಟ್ ಮಾಡುವಂತಹ ಒಂದು ಫಿಗರ್ ಆಫ್ ಸ್ಪೀಚ್ ಪರ್ಸಾನಿಫಿಕೇಶನ್. ಇಲ್ಲಿ ಡೆತ್ ಪರ್ಸಾನಿಫಿಕೇಶನ್ ಆಗಿದೆ. ಡೆತ್ ಈಸ್ ಪರ್ಸಾನಿಫೈಡ್ ಆಸ್ ಹಿ, ಪರ್ಸನಲ್ ನೌನ್ ಹಿ ಅಂತೇಳಿ, ಅವನು ಅಂಥೇಳಿ ಅಡ್ರೆಸ್ ಮಾಡ್ತಾನೆ. It has attached with human qualities. The poetess says that because she could not stop for death, ಅವಳು ಸಾವನ್ನ ತನ್ನ ಶೂಟರ್ ಆಗಿ, ಲವರ್ ಆಗಿ ರಿಸೀವ್ ಮಾಡ್ಕೋತಾಳೆ. ತಾನು ಸಾವಿಗಾಗಿ ನಿಲ್ಲೋದಕ್ಕಾಗೋದಿಲ್ಲ, ಸಾವೇ ತನಗಾಗಿ ಬಂದು ನಿಲ್ಲಿತು, ಗಾಡಿಯನ್ನು ತಗೊಂಡ್ಬಂತು, ಕ್ಯಾರೇಜನ್ನು. ಸೊ ಹಿ ರೋಡ್ ದಿ ಕ್ಯಾರೇಜ್. In that carriage we find three members. One is the speaker, the poetess, and death, who's driver of the carriage, and immortality. As she attributes human qualities, she says that he kindly stopped for me. ಸಾವನ್ನು ನಾವು ಯಾರೂ ಕೂಡ ಕೈಂಡ್ ಅಂತ ಹೇಳೋದಿಲ್ಲ. ಸಾವನ್ನು ಕ್ರೂರ, ನಿಷ್ಠುರ ಅಂತ ನೋಡ್ತೀವಿ. ಯಾಕೆ ಅಂತಂದರೆ ದಟ್ ಇಟ್ ಸಪ್ರೇಟ್ಸ್ ದ ಹ್ಯೂಮನ್ ಬೀಯಿಂಗ್ಸ್ ಫ್ರಮ್ ದೇರ್ ಓನ್. ಮನುಷ್ಯನನ್ನಾಗಲಿ ಪ್ರಾಣಿಯನ್ನಾಗಲಿ ತಮ್ಮವರಿಂದ ದೂರ ಮಾಡುವಂಥದ್ದು. ಹಾಗಾಗಿ ಕ್ರೂರ ಅಂತ ಸಾಮಾನ್ಯವಾಗಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಕವಿಯತ್ರಿ ಸಾವನ್ನ ಈಸ್ ಕೈಂಡ್ ಅಂತ ಹೇಳ್ತಾಳೆ. ಆ್ಯಂಡ್ ಹಿ ಸ್ಲೋಲಿ ಡ್ರೋ ಇನ್ ಯು ನೋ ಎಸ್ಟ್. ಯಾವುದೇ ಆತರ ಇಲ್ಲ. ತಾನು ಗಾಡಿಯನ್ನು ಓಡಿಸ್ತಾ ಇರಬೇಕಾದ್ರೆ, ಕ್ಯಾರೇಜನ್ನು ಓಡಿಸ್ಬೇಕಾದ್ರೆ ನಿಧಾನವಾಗಿ ಚಲಿಸ್ತಾನೆ. ಅಂದರೆ ಪ್ರಯಾಣವನ್ನು ನಿಧಾನವಾಗಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ. ಫಾರ್ ಈಸ್ ಸಿವಿಲಿಟಿ ಈಸ್ ಸಿವಿಲ್. ನಾಗರಿಕತೆ, ಸಾವಿಗೂ ಕೂಡ ನಾಗರಿಕತೆ ಇದೆ ಅಂತ ಹೇಳ್ತಾಳೆ. ಅವನ ಒಂದು ಆ ನಾಗರಿಕ ಪ್ರಜ್ಞೆಗೆ ಶಿ ಹ್ಯಾಸ್ ಪುಟ್ ಅವೇ ಆಲ್ ಅವರ್ ಲೇಬರ್ ಆ್ಯಂಡ್ ಲೀಸರ್. ಅವಳು ದಿನನಿತ್ಯ ಮಾಡುವಂತಹ ಎಲ್ಲ ಎಲ್ಲವನ್ನ ಪಕ್ಕಕ್ಕೆ ಇಡ್ತಾಳೆ. ಆ್ಯಂಡ್ ದೇ ಹ್ಯಾಡ್ ಟುಗೆದರ್ ಪಾಸ್ಟ್ ದ ಸ್ಕೂಲ್ ವೇರ್ ಚಿಲ್ಡ್ರನ್ ಸ್ಟ್ರೋವ್ ಅಟ್ ರಿಸೆಸ್. ಡೆತ್, ಇಮಾರ್ಟಲಿಟಿ ಆ್ಯಂಡ್ ಸ್ಪೀಕರ್ ಒಟ್ಟಿಗೆ ಶಾಲೆಯನ್ನು ಪಾಸ್ ಆಗ್ತಾರೆ. ದಟ್ ದ ಸ್ಕೂಲ್ ಆ್ಯಂಡ್ ಚಿಲ್ಡ್ರನ್ ರೆಪ್ರೆಸೆಂಟ್ಸ್ ಹರ್ ಚೈಲ್ಡ್ಹುಡ್ ಏಜ್. ಆ್ಯಂಡ್ ದೇ ಪಾಸ್ ದ ಫೀಲ್ಡ್ಸ್ ಆಫ್ ಗೇಸಿಂಗ್ ಗ್ರೈನ್. It's their adult age, her adult age, and they passed the setting sun. The setting sun, it represents the old age. ಅಂದರೆ ಅವಳ ಇಡೀ ಜೀವನ ಪ್ರಯಾಣದದ್ದಕ್ಕೂ ಸಾವು ಅವಳಿಗೆ ಜೊತೆಯಾಗಿ ಇರುತ್ತೆ, ಸಾವು ಸಂಗಾತಿಯಾಗಿ ಇರುತ್ತೆ ಅಂತ ಹೇಳ್ತಾಳೆ. ಆ್ಯಂಡ್ ಇಟ್ ವಾಸ್ ಅ ಜರ್ನಿ ಟು ಇಮ್ಮಾರ್ಟಲಿಟಿ. ಇಮ್ಮಾರ್ಟಲಿಟಿ ಮೀನ್ಸ್ ಮಾರ್ಟಲ್ ಅಂದರೆ ನಶ್ವರ, ಇಮ್ಮಾರ್ಟಲ್ ಅಂದರೆ ಶಾಶ್ವತವಾಗಿರುವಂಥದ್ದು. ಸೊ ಸಾವು ಕವಿಯತ್ರಿನ, ಸ್ಪೀಕರನ್ನ ಶಾಶ್ವತದೆಡೆಗೆ ಕರ್ಕೊಂಡು ಹೋಗುತ್ತೆ. ದ ಸ್ಪೀಕರ್ ಪ್ರೆಸೆಂಟೆಡ್ ಲೈಫ್ ಆಸ್ ಎ ಜರ್ನಿ. ಅವಳ ಜೀವನವನ್ನು ಒಂದು ಪ್ರಯಾಣಕ್ಕೆ ಹೋಲಿಸಲಾಗಿದೆ. ಆ್ಯಂಡ್ ಡೆತ್ ಅಕಂಪನಿಡ್ ದ ಸ್ಪೀಕರ್ ಆ್ಯಂಡ್ ಲೇಟರ್ ಇನ್ ಲೈಫ್. ಆ ಜೀವನದಲ್ಲಿ ಸಾವು ಇವಳ ಜೊತೆಯಾಗಿ, ಅವಳ ಪ್ರಯಾಣದಲ್ಲಿ ಜೊತೆಯಾಗಿರುತ್ತೆ. As I said, they are together past childhood, adulthood and old age. And when they reached the end, it was a queering and chill. Queering and chill, it means it refers to death.
When the person is dead, all her or his clothes are removed. It feels chill. ಬಟ್ ಸತ್ತವರಿಗೆ ಯಾವುದೇ ಒಂದು ಸೆನ್ಸಸ್ ಇರೋದಿಲ್ಲ. ಬಟ್ ಇವಳಿಗೆ ಅಲ್ಲಿ ಒಂದು ಚಳಿ ಆಗುವಂತಹ ಒಂದು ಸೆನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಾಳೆ. ಆ್ಯಂಡ್ ಶಿವರ್ನ ಗಾಸಮರ್ ಆ್ಯಂಡ್ ಗೌನ್ ಟಿಪ್ಪರ್ ಇಟ್ಸ್ ಏನು ಅಂತ ತುಂಬ ಟ್ರಾನ್ಸ್ಪರೆಂಟ್ ಇರೋ ಅಂತಹ ಒಂದು ಡ್ರೆಸ್, ಚಳಿ ಆಗುವಂಥದ್ದು. ಆ್ಯಂಡ್ ದೇ ಪಾಸ್ಟ್ ಬಿಫೋರ್ ಎ ಹೌಸ್, ಒಂದು ಮನೆಯ ಮುಂದೆ ನಿಂತ್ವಿ ಅಂತ ಹೇಳ್ತಾರೆ. ಆ ಮನೆ ಏನಿದೆಯಲ್ಲ, ಇಟ್ಸ್ ಎ ಸ್ವೆಲ್ಲಿಂಗ್ ಆಫ್ ದ ಗ್ರೌಂಡ್. ನೀವು ಒಂದು ಹೆಣವನ್ನು ಉಳಿದ ಮೇಲೆ ಸಮಾಧಿಯನ್ನು ನೋಡಿರ್ತೀರಿ. ಸಮಾಧಿಯನ್ನು ಉಳಿದಾಗ ಮಣ್ಣು ಮೇಲೆ ಬಂದಿರುತ್ತೆ. ದಟ್ ಸ್ವೆಲ್ಲಿಂಗ್ ಆಫ್ ದ ಗ್ರೌಂಡ್. ದಟ್ ಈಸ್ ಏನು ಸಮಾಧಿ, ರೆಫರ್ಸ್ ಟು ಸಮಾಧಿ. ದಟ್ ರೂಫ್ ವಾಸ್ ಸ್ಕೇರ್ಸ್ಲಿ ವಿಸಿಬಲ್ ಆ್ಯಂಡ್ ಇಟ್ ವಾಸ್ ಕಾರ್ನೈಸ್ ಇನ್ ದ ಗ್ರೌಂಡ್. ಆ್ಯಂಡ್ ದ ಜರ್ನಿ ಇಟ್ಸ್ ಅವಳಿಗೆ ಅದು ಏನು ಇಟ್ಸ್ ಸೆಂಚುರೀಸ್ ಅಂತ ಹೇಳ್ತಾಳೆ. ಆದರೂ ಕೂಡ ಆ ಪ್ರಯಾಣ ಅವಳಿಗೆ ಒಂದು ದಿನಕ್ಕಿಂತ ಕಡಿಮೆ ಅಂತ ಹೇಳಿ ಅನಿಸುತ್ತೆ. ಬಿಕಾಸ್ ದ ಡೆತ್ ಹ್ಯಾಸ್ ಅಕಂಪನಿಡ್ ಹರ್. ಸಾವಳು ಅವಳ ಜೊತೆ ಇದ್ದಿದ್ದರಿಂದ ಬಹಳ ಸುದೀರ್ಘವಾದಂತಹ ಪ್ರಯಾಣವು ಕೂಡ ಅತ್ಯಂತ ಕಡಿಮೆ, ಶಾರ್ಟರ್ ದ್ಯಾನ್ ದ ಡೇ. ಆ್ಯಂಡ್ ದ ಹಾರ್ಸಸ್ which were leading that carriage, their head were towards eternity. Eternity ಕೂಡ ಒಂದು ಸಾವು, ಶಾಶ್ವತ ಅಂತ ಹೇಳಿಬಿಟ್ಟು ಶಾಶ್ವತದೆಡೆಗೆ ಅವು ಮುನ್ನಡೀತಾ ಇರ್ತವೆ. ದ ಮೇಜರ್ ಇಮೇಜಸ್ ಆ್ಯಂಡ್ ಸಿಂಬಲ್ಸ್ ಆರ್ ಯೂಸ್ಡ್ ಇನ್ ದ ಪೋಯಮ್ ಆರ್ ಕ್ಯಾರೇಜ್, ಒಂದು ಪ್ರಯಾಣಕ್ಕೆ ಬಳಸಿರುವಂತಹ ಒಂದು ಕ್ಯಾರೇಜು. ಡೆತ್, ಸಾವು. ಸ್ಕೂಲ್, as I said, it symbolizes childhood. Fields of gazing grain, it symbolizes adulthood. Settings and symbolizes old age. House, the tomb. Horses, ಇವೆಲ್ಲವೂ ಕೂಡ ಇಮೇಜಸ್ ಆ್ಯಂಡ್ ಸಿಂಬಲ್ ಆಗಿ ಬಳಸಿರುವಂಥದ್ದು. ಅನಾಲಿಸಿಸ್, the poem allows us to think the ideas such as life is a journey, so it is universally accepted. ಸಹಜವಾಗಿ ನಾವು ಒಪ್ಕೊಂಡಿರುವಂಥದ್ದು ಜೀವನವನ್ನು ಒಂದು ಪ್ರಯಾಣಕ್ಕೆ ಹೋಲಿಸ್ತೀವಿ. ಹಾಗೆ ಒಂದು ಇಮೇಜ್ ಆ್ಯಂಡ್ ಕಾನ್ಸೆಪ್ಟ್ ಆಫ್ ಡೆತ್, ಸಾವು ಒಬ್ಬೊಬ್ಬರಿಗೆ ಒಂದು ರೀತಿಯಲ್ಲಿ ಅದರ ಅನುಭವ ಇರುತ್ತೆ. ಎಷ್ಟು ನಾವೆಲ್ಲ ಸಾಯ್ತೀವಿ ಅಂತ ಗೊತ್ತಿದ್ರೂ ಕೂಡ ಸ್ಟಿಲ್ ವಿ ಆರ್ ನಾಟ್ ಕಾನ್ಷಿಯಸ್ಲಿ ಥಿಂಕಿಂಗ್ ಆಫ್ ಡೆತ್. ಬಟ್ ಅ ಫ್ಯೂ ಪೀಪಲ್ ಹೂ ಹ್ಯಾವ್ ಸಫರ್ಡ್ ಅ ಲಾಟ್ ದ್ಯಾಟ್ ಹೂ ಫೀಲ್ಸ್ ದಟ್ ಲೈಫ್ ಈಸ್ ಯೂಸ್ಲೆಸ್. ಯಾರು ಜೀವನದಲ್ಲಿ ತುಂಬ ನೋವನ್ನು, ಹತಾಶೆಯನ್ನು ಅನುಭವಿಸಿರ್ತಾರೆ, ಅವರು ಸಾವನ್ನು ತುಂಬ ಪ್ರೀತಿಸ್ತಾರೆ. ಹಾಗಾಗಿ ಜೀವನಕ್ಕಿಂತ ಸಾವೇ ಲೇಸು ಅನ್ನುವಂತಹ ಒಂದು ಭಾವನೆಯನ್ನು ಹೊಂದಿರ್ತಾರೆ. ಹಾಗೆ ಸಾವಿನ ನಂತರ ಏನು ಅನ್ನುವಂತಹ, ಅಫ್ಕೋರ್ಸ್ ದೀಸ್ ಆರ್ ಅಬ್ಸ್ಟ್ರಾಕ್ಟ್ ಐಡಿಯಾಸ್. ಸಾವಿನ ನಂತರ ಏನು ಅನ್ನೋದ್ರ ಬಗ್ಗೆ ಯಾರೂ ಕೂಡ ಖಚಿತವಾಗಿ ಹೇಳಲಿಕ್ಕಾಗೋದಿಲ್ಲ. ಧಾರ್ಮಿಕವಾಗಿ ಕೆಲವೊಂದಷ್ಟು ನಂಬಿಕೆಗಳಿದ್ದರೂ ಕೂಡ ಅವಕ್ಕೆ ಒಂದು ವೈಚಾರಿಕವಾದಂತಹ ಒಂದು ಜಸ್ಟಿಫಿಕೇಷನ್ ಸಿಗೋದಿಲ್ಲ. ಬಟ್ ಈ ಬಹಳ ಮುಖ್ಯವಾದಂತಹ ವಿಚಾರಗಳ ಮೇಲೆ ನಾವು ಯೋಚನೆ ಮಾಡುವಂಥ ರೀತಿಯಲ್ಲಿ ಪೋಯಮ್ ನಮ್ಮನ್ನು ಒಂದು ಅವಕಾಶವನ್ನು ಕೊಡುತ್ತೆ. ಆ್ಯಕ್ಟಿವಿಟಿ: ಫಾರ್ಮ್ ಅ ಗ್ರೂಪ್ ಆಫ್ 4 members, hold a discussion on the idea of death and describe death in your own words. ನಿಮ್ಮದೇ ಪರಿಕಲ್ಪನೆಯಲ್ಲಿ ನೀವು ಅರ್ಥ ಮಾಡ್ಕೊಂಡಿರೋ ರೀತಿಯಲ್ಲಿ ಡೆತ್ತನ್ನು ಒಂದು ಡಿಸ್ಕ್ರೈಬ್ ಮಾಡಿ. Select any 2 poems written on the theme of death. Write an analysis of those poems. ಕೇವಲ ಎಮಿಲಿ ಡಿಕೆನ್ಸನ್ ಅಲ್ಲ, ಸಿಲ್ವಿಯಾ ಪ್ಲಾತ್ ಹಾಗೆ ಇನ್ನು ಬಹಳಷ್ಟು ಬರಹಗಾರರು ಸಾವು ಅನ್ನೋ ಒಂದು ಥೀಮ್ ಮೇಲೆ ಸಾಕಷ್ಟು ಪೋಯಮ್ಸ್ನ ಬರೆದಿದ್ದಾರೆ. ನಿಮಗೆ ಗೊತ್ತಿರುವಂಥ ಯಾವುದಾದ್ರು 2 ಪೋಯಮ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಅನಾಲಿಸಿಸನ್ನು ಬರೀರಿ. MCQs. Question number 1. Dash failed to stop for death. A. The lover. B. The speaker. C. The speaker's friend. D. The speaker's mother. The answer is the speaker. Question number 2. The following is not in the journey mentioned in the poem. A. The death. B. The immortality. C. The speaker. D. The children. The answer is the children. Question number 3. Who did kindly stop for the speaker? A. God. B. Mother. C. Her lover. D. The death. The answer is the death. Question number 4. The praise. The setting sun symbolizes A. The old age. B. The young age. C. The childhood. D. The adulthood. The answer is the old age. Question number 5. The destination of the journey. A. Civility. B. Relativity. C. Eternity. D. Crematory. The answer is
eternity. Reference, you can refer over the textbook. Thank you.